ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಚಿನ್ನಯ್ಯಗೆ ಆಶ್ರಯ ಕೊಟ್ಟ ತಿಮ್ರೊಡ್ಡಿಗೂ ಕೂಡ ಇಲ್ಲಿ ಟೆನ್ಷನ್ ಶುರುವಾಗಿದೆ. ಮಹೇಶ್ ಶೆಟ್ಟಿ ಮನೆಯನ್ನ ಜಾಲಾಡಿದ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯಗೆ ಆಶ್ರಯವನ್ನ ಕೊಟ್ಟ ತಿಮ್ರೊಡ್ಡಿಗೂ ಕೂಡ ಇಲ್ಲಿ ಟೆನ್ಷನ್ ಶುರುವಾಗಿರುವಂತದ್ದು. ಈಗಾಗಲೇ ಮಹೇಶ್ ಶೆಟ್ಟಿ ಮನೆಯನ್ನ ಎಸ್ಐಟಿ ಅಧಿಕಾರಿಗಳು ಕೂಡ ಜಾಲಾಡಿದ್ದಾರೆ. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಆತನ ಮನೆ ಮೇಲೆ ತಲಾಶನ ನಡೆಸಿದ್ರು. ಇನ್ನು ತಿಮ್ರೊಡ್ಡಿ ಮನೆ ಬರೋಬ್ಬರಿ 12 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಾಸ್ಕ್ ಮ್ಯಾನ್ಗೆ ಸಂಬಂಧಿಸಿದ ವಸ್ತುಗಳಿಗೆ ಈಗಾಗಲೇ ಶೋಧ ಕಾರ್ಯಾಚರಣೆ ಕೂಡ ಆಗ್ತಾ ಇದೆ. ಮೊಬೈಲ್, ಬಟ್ಟೆ, ಡಿವಿಆರ್ ಎಸ್ಐಟಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಇಲ್ಲಿ ತಿಮ್ರೊಡ್ಡಿ ಮನೆ ಬರೋಬ್ಬರಿ 12 ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿಗಳು ತಲಾಶನ ಮಾಡಿರುವಂತದ್ದು. ಚಿನ್ನಯ್ಯಗೆ ಸಂಬಂಧಿಸಿದ ವಸ್ತುಗಳಿಗಾಗಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಮೊಬೈಲ್, ಬಟ್ಟೆ, ಡಿವಿಆರ್ ಅನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಸೀಸ್ ಮಾಡಿರುವಂತದ್ದು. ಇನ್ನು ಒಂದು ರೀತಿಯಾಗಿ ಇಲ್ಲಿ ಚಿನ್ನಯ್ಯ ಹಿಂದೆ ಯಾರ್ಯಾರಿದ್ದಾರೆ ಅವರಿಗೆಲ್ಲ ಒಂದು ರೀತಿಯಾಗಿ ಟೆನ್ಷನ್ ಕೂಡ ಶುರುವಾಗಿರುವಂತದ್ದು. ಮಹೇಶ್ ಶೆಟ್ಟಿ ಮನೆಯನ್ನ ಜಾಲಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಒಟ್ಟು 12 ಗಂಟೆಗಳ ಕಾಲ ಆತನ ಮನೆ ಮೇಲೆ ತಲಾಶನ ನಡೆಸಿದ್ರು. ಮಾಸ್ಕ್ ಮ್ಯಾನ್ಗೆ ಸಂಬಂಧಿಸಿದ ವಸ್ತುಗಳನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಮೊಬೈಲ್, ಬಟ್ಟೆ, ಡಿವಿಆರ್ ಅನ್ನ ಎಸ್ಐಟಿ ಅಧಿಕಾರಿಗಳು ಇಲ್ಲಿ ಸೀಸ್ ಮಾಡಿರುವಂತದ್ದು. ಮಹೇಶ್ ಶೆಟ್ಟಿ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ಕಣ್ಣು ಹಾಕಿದ್ಯಾಕೆ? ಮಾಸ್ಕ್ ಮ್ಯಾನ್ಗೆ ಆಶ್ರಯವನ್ನ ನೀಡಿರುವ ಮಹೇಶ್ ಶೆಟ್ಟಿ ಹಾಗಾದ್ರೆ ಶವ ಹುತ್ತಿಟ್ಟ ಆರೋಪ ಪ್ರಕರಣದ ಬಗ್ಗೆ ಒಂದು ರೀತಿಯಾಗಿ ಇಲ್ಲಿ ಷಡ್ಯಂತ್ರ ಹುಟ್ಟಿರುವುದಂತೂ ನಿಜ ಅನ್ನೋದು ಕಾಣಿಸ್ತಾ ಇದೆ. ತಿಮ್ರೊಡ್ಡಿ ಮನೆಯಲ್ಲಿ ಪಿತೂರಿಯನ್ನ ನಡೆಸಿದ್ರು. ಬೆಳಿಗ್ಗೆ ಎಸ್ಐಟಿ ಎದುರು ಹಾಜರಾಗಿ ಸಂಜೆ ತಿಮ್ರೊಡ್ಡಿ ಮನೆಗೆ ಹಾಜರಾಗಿದ್ದಾರೆ. ಎಲ್ಲಾ ಚಟುವಟಿಕೆಗೂ ಕೂಡ ತಿಮ್ರೊಡ್ಡಿ ಮನೆ ಅಡ್ಡ ಅಂತ ಹೇಳಿ ಬರ್ತಾ ಇದೆ. ಪಕ್ಕ ಸಾಕ್ಷಿಗಳನ್ನ ಹುಡುಕಿ ತಲಾಶನ್ನ ಮಾಡ್ತಾ ಇದ್ದಾರೆ. ಮಹೇಶ್ ಶೆಟ್ಟಿ ಮನೆ ಮೇಲೆ ಕಣ್ಣು ಹಾಕಿದ್ಯಾಕೆ ಎಸ್ಐಟಿ ಅಧಿಕಾರಿಗಳು? ಹಾಗಾದ್ರೆ ಮಾಸ್ಕ್ ಮ್ಯಾನ್ಗೆ ಹಾಕಿ ಚಿನ್ನಯ್ಯಗೆ ಏನಾದ್ರೂ ಲಿಂಕ್ ಇದೆಯಾ ಅನ್ನೋದು ಇಲ್ಲಿ ಒಂದು ದೊಡ್ಡ ಪ್ರಶ್ನೆಯಾಗಿ ಉದ್ಭವಿಸಿದೆ. ಶವ ಹುತ್ತಿಟ್ಟ ಆರೋಪ ಪ್ರಕರಣದ ಬಗ್ಗೆ ಇಲ್ಲಿ ಒಂದು ರೀತಿಯಾಗಿ ದೊಡ್ಡ ಷಡ್ಯಂತ್ರವನ್ನ ಇವರು ರೂಪಿಸಿದ್ರು. ತಿಮ್ರೊಡ್ಡಿ ಮನೆಯಲ್ಲೇ ಪಿತೂರಿ ನಡೆದಿರುವ ಶಂಕೆ ಕೂಡ ಈಗಾಗಲೇ ವ್ಯಕ್ತವಾಗ್ತಾ ಇದೆ. ಬೆಳಿಗ್ಗೆ ಎಸ್ಐಟಿ ಎದುರು ಕೂಡ ಹಾಜರಾಗಿದ್ದಾರೆ. ಸಂಜೆ ಈತ ತಿಮ್ರೊಡ್ಡಿ ಮನೆಗೆ ಹಾಜರಾಗ್ತಾ ಇದ್ದ. ಎಲ್ಲಾ ಚಟುವಟಿಕೆಗಳಿಗೂ ಕೂಡ ತಿಮ್ರೊಡ್ಡಿ ಮನೆಯನ್ನ ಅಡ್ಡ ಮಾಡ್ಕೊಂಡ್ರ? ಹಾಗಾದ್ರೆ ಇವರು ಪಕ್ಕಾ ಸಾಕ್ಷಿಗಳನ್ನ ಹುಡುಕಿ ಹೊರಟಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಎಲ್ಲಾ ಚಟುವಟಿಕೆಗಳಿಗೂ ಕೂಡ ತಿಮ್ರೊಡ್ಡಿ ಮನೆಯೇ ಅಡ್ಡ ಆಗಿತ್ತಂತೆ. ಪಕ್ಕಾ ಸಾಕ್ಷಿಗಳ ಮೇಲೆ ಮಹೇಶ್ ಶೆಟ್ಟಿ ಮನೆ ಮೇಲೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ತಲಾಶನ ನಡೆಸಿರುವಂತದ್ದು. ಒಂದು ರೀತಿಯಾಗಿ ಇಲ್ಲಿ ಮಹೇಶ್, ತಿಮ್ರೊಡ್ಡಿ ಹಾಗೆ ಚಿನ್ನಯ್ಯಗೆ ಲಿಂಕ್ ಇದೆಯಾ ಅನ್ನೋದು ಕೇಳಿ ಬರ್ತಾ ಇದೆ. ಆತ ಬೆಳಿಗ್ಗೆ ಎಸ್ಐಟಿ ಮುಂದೆ ಹಾಜರಾಗಿ ಸಂಜೆ ಆದ್ರೆ ಸಾಕು ತಿಮ್ರೊಡ್ಡಿ ಮನೆಗೆ ಹೋಗ್ತಾ ಇದ್ದ. ಏನಿರ್ಬೋದು ಹಾಗಾದ್ರೆ? ಈಗಾಗಲೇ ಮಹೇಶ್ ಶೆಟ್ಟಿ ಮನೆ ಸೀಕ್ರೆಟ್ ಅನ್ನ ಚಿನ್ನಯ್ಯ ಇಲ್ಲಿ ಒಂದು ರೀತಿಯಾಗಿ ಒಂದೊಂದಾಗಿ ಎಳೆಯಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಿಚ್ಚಿಟ್ಟಿದ್ದಾನೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ತಿಮ್ರೊಡ್ಡಿಗೆ ನೋಟಿಸ್ ಕೊಡುವ ಸಾಧ್ಯತೆಯೂ ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಇನ್ನು ಒಂದು ರೀತಿಯಾಗಿ ಇಲ್ಲಿ ಮಾಸ್ಕ್ ಮ್ಯಾನ್ಗೆ ಸಂಬಂಧಿಸಿದ ವಸ್ತುಗಳನ್ನ ಈಗಾಗಲೇ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಮಹೇಶ್ ಶೆಟ್ಟಿ ಮನೆ ಸೀಕ್ರೆಟ್ ಅನ್ನ ಮಾಸ್ಕ್ ಮ್ಯಾನ್ ಬಿಚ್ಚಿಟ್ಟಿದ್ದಾನೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ತಿಮ್ರೊಡ್ಡಿಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ಆಶ್ರಯವನ್ನ ನೀಡಿದ್ದ ಬಗ್ಗೆ ಮಾಹಿತಿಯನ್ನ ಪಡೆಯಲು ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ನಿಮಗೂ ಚಿನ್ನಯ್ಯಗೂ ಯಾವಾಗಿನಿಂದ ಪರಿಚಯ? ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ? ಆರೋಪಿ ಚಿನ್ನಯ್ಯಗೆ ನೀವು ಆಶ್ರಯವನ್ನ ಕೊಟ್ಟಿದ್ದೇಕೆ ಅಂತ ಹೀಗೆ ಹಲವಾರು ರೀತಿಯಾಗಿ ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಎತ್ತಿದ್ದಾರೆ. ಇನ್ನು ಮಾಹಿತಿಯನ್ನ ಪಡೆಯಲು ತಿಮ್ರೊಡ್ಡಿಗೆ ಈಗಾಗಲೇ ನೋಟಿಸ್ ಕೊಡುವ ಸಾಧ್ಯತೆಗಳು ಕೂಡ ಇದೆ. ಮಹೇಶ್ ಶೆಟ್ಟಿ ಮನೆ ಬಿಚ್ಚಿಟ್ಟ
ಸೀಕ್ರೆಟ್ ಅನ್ನ ಬಿಚ್ಚಿಟ್ಟಿದ್ದಾನೆ. ಇನ್ನು ಚಿನ್ನಯ್ಯ ಎಸ್ಐಟಿ ಅಧಿಕಾರಿಗಳ ಮುಂದೆ ಎಲ್ಲ ಸತ್ಯವನ್ನ ಹೇಳಿರುವಂಥದ್ದು. ನಾನು ದುಡ್ಡಿಗೋಸ್ಕರ ಈ ರೀತಿಯಾಗಿ ಮಾಡಿದ್ದೇನೆ ಅಂತ ಕಣ್ಣೀರನ್ನ ಹಾಕುತ್ತಾ ಎಸ್ಐಟಿ ಅಧಿಕಾರಿಗಳ ಮುಂದೆ ಚಿನ್ನಯ್ಯ ಎಲ್ಲ ಸತ್ಯವನ್ನ ಕಕ್ಕಿದ್ದಾನೆ. ಇನ್ನು ಒಂದು ರೀತಿಯಾಗಿ ಇಲ್ಲಿ ಮಹೇಶ್ ತಿಮ್ರೋಟಿ ಚಿನ್ನಯ್ಯಗೆ ಲಿಂಕ್ ಇದೆಯಾ ಅನ್ನೋದು ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಈ ಚಿನ್ನಯ್ಯ ಬೆಳಿಗ್ಗೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾಗಿ ಸಂಜೆ ಆದರೆ ಸಾಕು ತಿಮ್ರೋಟಿ ಮನೆಯನ್ನ ಅಡ್ಡ ಮಾಡ್ಕೊಂಡಿದ್ರು. ಇವರು ಏನ್ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಪ್ಲಾನ್ ಯಾವ ರೀತಿಯಾಗಿದೆ, ಈಗೆಲ್ಲ ಸಂಚನ್ನ ರೂಪಿಸೋದಕ್ಕೆ ತಿಮ್ರೋಟಿ ಮನೆಯನ್ನ ಇವರು ಅಡ್ಡ ಮಾಡ್ಕೊಂಡಿದ್ರು ಅನ್ನೋದು ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು.